ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬೇಟ್ ಟಾಕ್. ಸೊ ಪ್ರಶಾಂತ್ ನೀಲ್ ಮತ್ತೆ NTR ಅವರ ಡ್ರಾಗನ್ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಿದೆ, NTR ಅವರ ಹುಟ್ಟು ಹಬ್ಬದ ಪ್ರಯುಕ್ತ. ಸೊ ಆ ಗ್ಲಿಮ್ಸ್ ಹೇಗಿದೆ, ಏನ್ ಇಷ್ಟ ಆಯ್ತು, ಅದ್ರಲ್ಲಿ ಏನ್ ಇಷ್ಟ ಆಗ್ಲಿಲ್ಲ, ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಈ ಬಾರಿ ಯಾವ ರೀತಿ ಹೋಗ್ತದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಮಾತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಪ್ರಶಾಂತ್ ನೀಲ್ ಅವರು ಅವರೊಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರು ಒಂದು ಡೆಡಿಕೇಶನ್. ಅಂದ್ರೆ ನಾನ್ ಅನ್ಕೊಂಡಿರೋದನ್ನೇ ನಾನು ಮಾಡ್ತೀನಿ, ನನಗೆ ಪ್ರಪಂಚ ಯಾರು ಹೇಗ್ ಮಾಡ್ತಿದ್ದಾರೆ ಸಿನಿಮಾಗಳು ಅನ್ನೋದು ನನಗೆ ಬೇಕಾಗಿಲ್ಲ, ನಾನ್ ಮಾತ್ರ ನನ್ನ ಪ್ಯಾಟರ್ನ್ ಅಲ್ಲಿನೇ ಸಿನಿಮಾ ಮಾಡ್ತೀನಿ, ನನ್ನ ಸ್ಟೈಲ್ ಆಫ್ ಮೇಕಿಂಗ್ ಅಲ್ಲಿನೇ ಸಿನಿಮಾ ಮಾಡ್ತೀನಿ ಅನ್ನೋದನ್ನ ಮತ್ತೆ ಈ ಸಿನಿಮಾದ ಮೂಲಕ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಸದ್ಯಕ್ಕೆ ನಾವು ಇಡೀ ಇಂಡಿಯಾದಲ್ಲಿ ಫ್ಯೂ ಮೆಂಬರ್ಸ್ ಟ್ರಸ್ಟಬಲ್ ಡೈರೆಕ್ಟರ್ಸ್ ಇರೋದು, ಅದರಲ್ಲಿ ನಮ್ಮ ಪ್ರಶಾಂತ್ ನೀಲ್ ಕೂಡ ಒಬ್ರು. ಅಂಡ್ ಈಗ ಸದ್ಯಕ್ಕೆ ಬೇರೆ ಡೈರೆಕ್ಟರ್ಸ್ ಗಳೆಲ್ಲ ಬೇರೆ ತರದ ಸಿನಿಮಾಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಂದು ಸಿನಿಮಾದಲ್ಲಿ ಇರೋದನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ತೋರಿಸೋದಿಲ್ಲ. ಅವರ ಪ್ಯಾಟರ್ನ್ ಆಗ್ಲಿ, ಡೈರೆಕ್ಷನ್ ಸ್ಟೈಲ್ ಆಗ್ಲಿ, ಅಥವಾ ಟೆಕ್ನಿಷಿಯನ್ಸ್ ವರ್ಕ್ ಆಗ್ಲಿ, ಇದನ್ನೆಲ್ಲದನ್ನು ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆದ್ರೆ ಪ್ರಶಾಂತ್ ನೀಲ್ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ಏನನ್ನು ಚೇಂಜ್ ಮಾಡ್ತಾ ಇಲ್ಲ. ಸೊ ಅದು ನಮ್ಗೆ ಈ ಗ್ಲಿಮ್ಸ್ ಅಲ್ಲೂ ಕೂಡ ಪ್ರೂವ್ ಆಗ್ತಾ ಹೋಗುತ್ತೆ. ಅಂಡ್ ಪ್ರಶಾಂತ್ ನೀಲ್ ಅವರ ಇನ್ನೊಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರು ಡೆಪ್ತ್ ವರ್ಗೂ ಹೋಗ್ತಾರೆ. ಅಂದ್ರೆ ಯಾವುದೇ ಒಂದು ಕಥೆನ ತಾಂಬರ್ಲಿ, ಅವರು ಅದರ ಆಳ್ವರ್ಗೂ ಹೋಗ್ತಾರೆ, ಅದರ ತಳದವರೆಗೂ ಹೋಗ್ತಾರೆ. ಅಂದ್ರೆ ಈಗ KGF ಅಲ್ಲಿ ಗೋಲ್ಡ್ ಮೈನಿಂಗ್ ಅದರ ತಳದವರೆಗೂ ಹೋಗಿದ್ರು. ಅಂಡ್ ಸಲಾರ್ ಅಲ್ಲಿ ಕಾನ್ಸಾರ್ ಅನ್ನುವಂತ ಒಂದು ಪ್ರಪಂಚನ ಕಟ್ಕೊಂಡು ಅದರ ಒಂದು ಆಳದಿಂದ ತೋರಿಸಿದ್ರು. ಅಂಡ್ ಈ ಸಿನಿಮಾದಲ್ಲೂ ಕೂಡ ಇದರಲ್ಲಿ ತೋರಿಸಿರುವಂತಹ ಒಂದು ಗಿಡದ ಬಗ್ಗೆ, ಅಂದ್ರೆ ಆ ಯಾವ ಗಿಡ ಅಂತ ಹೇಳಿ ನಿಮ್ಗೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು, ಒಂದು ನಶೆ ಮಾಡುವಂತ ಒಂದು ಗಿಡದ ಬಗ್ಗೆ, ಅದರ ಬಗ್ಗೆ ಆಳವಾಗಿ ರಿಸರ್ಚ್ ಮಾಡಿ ಮತ್ತೆ ಅದರ ತಳಕೇನೆ ಹೋಗಿದ್ದಾರೆ. ಬ್ರಿಟಿಷ್ ಕಾಲದಲ್ಲಿ ಶುರುವಾಗುವಂತ ಈ ಕತೆ ಬಗ್ಗೆ, ಈ ಒಂದು ಎಲಿಮೆಂಟ್ ಬಗ್ಗೆ ಕಂಪ್ಲೀಟ್ ಒಂದು ನರೇಷನ್, ಕಂಪ್ಲೀಟ್ ಒಂದು ಇಂಟ್ರೊಡಕ್ಷನ್ ತುಂಬಾ ಸಖತ್ತಾಗಿನೇ ಮಾಡ್ಕೊಟ್ಟಿದ್ದಾರೆ. ಅದು ಓಪನಿಂಗ್ ಅಲ್ಲಿ ಅದು ತುಂಬಾ ಗ್ರಿಪ್ಪಿಂಗ್ ಆಗಿ ಇರುತ್ತೆ. ಅಂದ್ರೆ ವಿಡಿಯೋ ಶುರುವಲ್ಲಿನೇ ಈ ಪ್ರಪಂಚ ಹೇಗಿರುತ್ತೆ, ಇದು ಯಾವ ಪ್ರಪಂಚ ಸುತ್ತ ಈ ಕತೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡ್ಕೊಡ್ತಾರೆ. ಸೊ ಅಲ್ಲಿ ಬ್ರಿಟಿಷ್ ಕಾಲದಿಂದ ನಡೆದಿರುವಂತಹ ಈ ಒಂದು ಅಫ್ಘಾನ್ ಟ್ರೇಡಿಂಗ್ ಕಂಪ್ನಿ ಮತ್ತೆ ಗೋಲ್ಡನ್ ಟ್ರೇಡಿಂಗ್ ಕಂಪ್ನಿ, ಈ ಎರಡು ಟ್ರೇಡಿಂಗ್ ಕಂಪ್ನಿಗಳು ಯಾವ ಒಂದು ವಸ್ತುಗೋಸ್ಕರ, ಯಾವ ಒಂದು ವ್ಯಾಪಾರಕ್ಕೋಸ್ಕರ ಈ ಕತೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಹೋಗ್ತಾರೆ. ಅಂಡ್ ಪ್ರಶಾಂತ್ ನೀಲ್ ಅವರ ಮತ್ತೊಂದು ಫಾರ್ಮುಲಾ ಅಂತ ಹೇಳಿದ್ರೆ ಅದು ಒಂದು ನರೇಷನ್, ಸ್ಲೋ ನರೇಷನ್ಗಳು. ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಆ ಒಂದು ಕಥೆನ, ಅಲ್ಲಿ ನಡೆದಿರುವಂತ ಒಂದು ಘಟನೆನ ಎಕ್ಸ್ಪ್ಲೈನ್ ಮಾಡೋದು. ಈಗ ಲೈಕ್ KGF ಅಲ್ಲಾದ್ರಾಗ್ಲಿ, ಉಗ್ರಂ ಅಲ್ಲಾದ್ರಾಗ್ಲಿ, ಸಲಾರ್ ಅಲ್ಲಾದ್ರಾಗ್ಲಿ, ಎಲ್ಲಾ ಸಿನಿಮಾಗಳಲ್ಲೂ ಕೂಡ ನರೇಷನ್ ಮೂಲಕನೇ ಪ್ರಶಾಂತ್ ನೀಲ್ ಅವರು ಕತೆ ಹೇಳೋದು. ಸೊ ಈ ಡ್ರಾಗನ್ ಸಿನಿಮಾದಲ್ಲೂ ಕೂಡ ನರೇಷನ್ ಮೂಲಕನೇ ಕತೆ ಹೇಳಿಸ್ತಾರೆ ಅನ್ನೋದು ಈ ಗ್ಲಿಮ್ಸ್ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ. ಅಂಡ್ ಅದೇ ಸೇಮ್ ಕಲರ್ ಪ್ಯಾಟರ್ನ್ ಪ್ರಶಾಂತ್ ನೀಲ್ ಅವರು ಬಳಸುವಂತಹ ಒಂದು ಡಾರ್ಕ್ ಮೋಡ್ ಕಲರ್ ಪ್ಯಾಟರ್ನ್, ಒಂದು ಸ್ಮೋಕಿ ಡಸ್ಟಿ ಕಲರ್ ಪ್ಯಾಟರ್ನ್ ಗಳನ್ನೇ ಈ ಸಿನಿಮಾದಲ್ಲೂ ಬಳಸಿದ್ದಾರೆ. ಅದೇ ಸೇಮ್ ಸ್ಟೈಲ್ ಆಫ್ ಮೇಕಿಂಗ್ ಕಾಣಿಸ್ತಾ ಇದೆ, ಲೈಕ್ KGF, ಲೈಕ್ ಸಲಾರ್. ಸೊ ನೋಡ್ಬೇಕು ಅಂದ್ರೆ ಕಥೆನ ಮಾತ್ರ ತುಂಬಾ ಫ್ರೆಶ್ ಆಗಿ ತರ್ತಾರೆ. ಅಂಡ್ ಇದ್ರಲ್ಲೂ ಕೂಡ ಒಳ್ಳೆ ಒಂದು ಫ್ರೆಶ್ ಆಗಿರುವಂತಹ ಒಂದು ಕಥೆನ, ಒಂದು ಟಚ್ ಮಾಡಿರುವಂತಹ ಕಥೆ. ಆದ್ರೆ ಡ್ರಗ್ಸ್ ಮೇಲೆ ಸುಮಾರಷ್ಟು ಸಿನಿಮಾಗಳು ಬಂದ್ ಹೋಗಿದಾವೆ, ಆ ಕಂಟೆಂಟ್ ಮೇಲೆ ಸಾವಿರಾರು ಸಿನಿಮಾಗಳು ಬಂದಿದ್ರು ಕೂಡ ಪ್ರಶಾಂತ್ ನೀಲ್ ಅವರ ಒಂದು ಸ್ಪೆಷಾಲಿಟಿ ನಾನು ಜಸ್ಟ್ ಹೇಳಿದೆ, ಅವರು ಒಂದು ಕೋರ್ ಹೋಗ್ತಾರೆ, ಅಂದ್ರೆ ಆಳಕ್ಕೆ ಹೋಗ್ತಾರೆ. ಸೊ ಇಲ್ಲೂ ಕೂಡ ಆಳವಾಗಿನೇ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾಕೆ ಎಲ್ಲಿಂದ ಇದೆಲ್ಲ ಶುರುವಾಯಿತು ಅಂತ ಹೇಳಿ. ಸೊ ಈ ನರೇಷನ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ರುಕ್ಮಿಣಿ ವಸಂತ್ ಅವರು NTR ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂಡ್ ವಿಡಿಯೋದಲ್ಲಿ NTR ಅವರ ಇಂಟ್ರೊಡಕ್ಷನ್ ಮಾತ್ರ ತುಂಬಾ ಸಖತ್ತಾಗಿ, ತುಂಬಾ ಯೂನಿಕ್ ಆಗುತ್ತೆ. ಆ ಹೆಣಗಳ ರಾಶಿ ಮೇಲೆ NTR ನಿಂತಿರುವಂತಹ ಒಂದು ಕಟ್ಔಟ್ ಮಾತ್ರ ಸಖತ್ತಾಗಿ ಅಲ್ಟಿಮೇಟ್ ಆಗಿ ಕಾಣುತ್ತೆ ವಿಡಿಯೋಸ್ ಅಲ್ಲಿ. ಅಂಡ್ ನಾನ್ ಇಮ್ಯಾಜಿನ್ ಮಾಡ್ತಿರೋದು ಥಿಯೇಟರ್ ಅಲ್ಲಿ ಇದೆಲ್ಲ ಫ್ಯಾನ್ ಗಳಿಗೆ ಫ್ಯಾನ್ ಸರ್ವಿಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಮೂಮೆಂಟ್ಸ್ ಎಲ್ಲ ಕ್ರೇಜಿ ಆಗಿರುತ್ತೆ. ಅಷ್ಟು ಸಖತ್ತಾಗಿ ಆ ಒಂದು ಸೀನ್ ಅನ್ನ ಅವರು ತೋರಿಸಿದಾರೆ, ಆ ಹೆಣಗಳ ರಾಶಿ ಮೇಲೆ NTR ಅವರು ನಿಂತಿರೋದು. ಅಂಡ್ ಲೈಕ್ KGF ಮತ್ತೆ ಸಲಾರು ಈ ಸಿನಿಮಾಗಳಲ್ಲಿ ಮಾಡಿರುವಂತಹ ವಿಲನ್ಸ್ ಗಳ ಒಂದು ಬಿಲ್ಡಪ್ ಏನಿದೆ, ಅದೇ ಸೇಮ್ ಕೈಂಡ್ ಆಫ್ ವಿಲನ್ಸ್ ಬಿಲ್ಡಪ್ ಈ ಡ್ರಾಗನ್ ಸಿನಿಮಾದಲ್ಲೂ ಕೂಡ ಕ್ಯಾರಿ ಆಗಿದೆ. ಸೊ ಏನಕ್ಕೆ ನಾನು ಆ ಸಿನಿಮಾಗಳನ್ನ ಮತ್ತೆ ರೆಫರೆನ್ಸ್ ಆಗಿ ತಗೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕತೆ ಮೇಬಿ ಫ್ರೆಶ್ ಆಗಿರ್ಬೋದು, ಆದ್ರೆ ಎಕ್ಸಿಕ್ಯೂಷನ್ ಮಾತ್ರ ಸೇಮ್ ಆಗಿನೇ ಇದೆ. ಅದೇ ರವಿ ಬಸ್ರೂರ್ ಅವರ BGMs ಇರುತ್ತೆ, OST ಗಳಿರುತ್ತೆ. ಅಂಡ್ ಸೇಮ್ ಭುವನ್ ಗೌಡ ಅವರ ಒಂದು ಸಿನಿಮಾಟೋಗ್ರಫಿ ಇರುತ್ತೆ. ಅಂಡ್ ಪ್ರಶಾಂತ್ ನೀಲ್ ಅವರ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಅವರು ಬೇರೆ ಇಂಡಸ್ಟ್ರಿಯ ಲೆಜೆಂಡರಿ ಆಕ್ಟರ್ಸ್ ಗಳನ್ನ ಕರ್ಕೊಂಡ್ಬಂದು ಈ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಸ್ತಾರೆ. ಲೈಕ್ KGF ಅಲ್ಲಿ ಸಂಜಯ್ ದತ್ ಆಗ್ಲಿ, ಅಂಡ್ ಸಲಾರ್ ಸಿನಿಮಾಗಳಲ್ಲೂ ಕೂಡ ಬೇರೆ ಆಕ್ಟರ್ಸ್ ಗಳನ್ನ ಎಲ್ಲ ಕರ್ಕೊಂಡ್ಬಂದು ಆಕ್ಟ್ ಮಾಡಿಸಿರೋದು. ಸೊ ಈ ಸಿನಿಮಾದಲ್ಲಿ ಅನಿಲ್ ಕಪೂರ್ ಅವ್ರನ್ನ ಸೂಪರ್ ಕಾಪ್ ಆಗಿ ತಗೊಂಡ್ಬಂದಿದ್ದಾರೆ, ಪೊಲೀಸ್ ಆಗಿ. ಅಂಡ್ ಅವ್ರನ್ನ ಹೀರೋ ಅಂತಾನೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಮೇನ್ ಸಿನಿಮಾದ ಹೀರೋ ಅಂತೇಳಿ ನಾವ್ ಯಾರನ್ನ ನೋಡ್ತೀವಿ, ಅವರೆಲ್ಲರೂ ವಿಲನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ಸಿನಿಮಾದಲ್ಲೂ ಅವ್ರು ಅದೇ ತರಾನೇ ತೋರಿಸೋದು. KGF ಅಲ್ಲಿ ರಾಕಿ ಬಾಯ್ ಕೂಡ ವಿಲನ್ನೇ, ಅಂಡ್ ಸಲಾರ್ ಅಲ್ಲಿ
ಪ್ರಭಾಸ್ ಅವರು ಕೂಡ ವಿಲನ್ ತರನೇ ಪೋರ್ಟ್ರೇ ಮಾಡೋದು. ಅಂಡ್ ಡ್ರಾಗನ್ ಸಿನಿಮಾದಲ್ಲೂ ಕೂಡ NTR ಅವ್ರನ್ನ ವಿಲನ್ ತರಾನೇ ಪೋರ್ಟ್ರೇ ಮಾಡಿದ್ದಾರೆ. ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದೇ ಕ್ಯಾರಿ ಆಗಿದೆ. ಅಂಡ್ ಇಲ್ಲಿ ಹೀರೋ ಬಂದ್ಬಿಟ್ಟು ಅನಿಲ್ ಕಪೂರ್ ಅಂತೇನೆ ಅವರು ಮೆನ್ಷನ್ ಮಾಡಿದ್ದಾರೆ ಗ್ಲಿಮ್ಸ್ ಒಳಗಡೆ. ಸೊ ಇವರ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂಡ್ ಇವ್ರು ಹೇಗ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಅಷ್ಟು ಕಡಿಮೆ, ಅಂದ್ರೆ ಸೌತ್ ಇಂಡಿಯಾದಲ್ಲಿ ಅನಿಲ್ ಕಪೂರ್ ಅವರ ಸಿನಿಮಾಗಳು ತುಂಬಾ ಕಡಿಮೆ ರೀಚ್ ಆಗಿರೋದು. ಸೊ ಈ ಬಾರಿ ನೋಡ್ಬೇಕು ಸೌತ್ ಇಂಡಿಯನ್ಸ್ ಅನಿಲ್ ಕಪೂರ್ ಅವ್ರನ್ನ ಹೇಗೆ ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಕೂಡ ವೇಟ್ ಮಾಡಿ ನೋಡ್ಬೇಕು. ಅಂಡ್ ಪ್ರಶಾಂತ್ ನೀಲ್ ಅವರ ಇನ್ನೊಂದು ಬಿಗ್ಗೆಸ್ಟ್ ಸ್ಟ್ರಾಂಗ್ ಒಂದು ಸ್ಟ್ರೆಂತ್ ಏನಂತ ಹೇಳಿದ್ರೆ ಅದು ರವಿ ಬಸ್ರೂರ್ ಅವರ ಒಂದು ಮ್ಯೂಸಿಕ್. ಸೊ ರವಿ ಬಸ್ರೂರ್ ಅವ್ರನ್ನ ಬಿಟ್ಟು ಪ್ರಶಾಂತ್ ನೀಲ್ ಅವರು ಸದ್ಯಕ್ಕೆ ಸಿನಿಮಾ ಮಾಡೋದಿಲ್ಲ ಅನ್ನೋ ತರಾನೇ ಕಾಣುತ್ತೆ. ಯಾಕಂದ್ರೆ ರವಿ ಬಸ್ರೂರ್ ಅವರ ಮ್ಯೂಸಿಕ್ಸ್ ಒಂದು ಅದೇ ಹೇಗಿದೆ ಅಂದ್ರೆ ಅದೊಂಥರ ಮ್ಯಾಜಿಕಲ್ ಮ್ಯೂಸಿಕ್ ಆಗಿನೇ ನಡೀತಾ ಇದೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಕೇಳಿದಾಗ ಥಿಯೇಟರ್ ಕೇಳಿದಾಗ, ಈಗ ಸಲಾರದ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಲಾರ್ ಮ್ಯೂಸಿಕ್ ಗಳನ್ನ ಸಲಾರ್ OST ಗಳನ್ನ ಥಿಯೇಟರ್ ಅಲ್ಲಿ ಜನ ಅಷ್ಟೊಂದು ಇಷ್ಟಪಟ್ಟಿರಲಿಲ್ಲ, ತುಂಬಾ ಲೌಡ್ ಆಗಿದೆ, ಓವರ್ ದ ಟಾಪ್ ಹೋಗುತ್ತೆ, ಅಷ್ಟು ಇಷ್ಟ ಆಗಲ್ಲ. ಬಟ್ ಹೊರಗಡೆ ಬಂದು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವಾಗ್ಲೂ ಟ್ರೆಂಡಿಂಗ್ ಅಲ್ಲಿ ಇದ್ದಿದ್ದೆ ಸಲಾರ್ ಮ್ಯೂಸಿಕ್ ಗಳು, ಸಲಾರ್ BGMs ಗಳು. ಈಗಲೂ ಸಮೇತ ಇನ್ಸ್ಟಾಗ್ರಾಮ್ ರೀಲ್ಸ್ ಗೆ ಸಲಾರ್ ಮ್ಯೂಸಿಕ್ ಗಳೇ ನಡೀತಾ ಇದೆ, ಸಲಾರ್ BGM ಗಳೇ ನಡೀತಾ ಇರುತ್ತೆ. ಸೊ ಆ ಮಟ್ಟಕ್ಕೆ ರವಿ ಬಸ್ರೂರ್ ಅವರು ಮ್ಯೂಸಿಕ್ ಗಳನ್ನ ಕೊಡ್ತಾರೆ. ಸೊ ಇಲ್ಲೂ ಕೂಡ ಡ್ರಾಗನ್ ಅಲ್ಲಿ ಈಗ ಸದ್ಯಕ್ಕೆ ಈ ಗ್ಲಿಮ್ಸ್ ಅಲ್ಲಿ ಅಂತ ಒಂದು ಕ್ಯಾಚಿ OST ಏನ್ ಕಾಣಿಸ್ತಿಲ್ಲ, BGM ಏನ್ ಕಾಣಿಸ್ತಿಲ್ಲ. ಬಟ್ ಸಿನಿಮಾದಲ್ಲಿ ಮಾತ್ರ 100% ಡೆಲಿವರ್ ಮಾಡ್ತಾರೆ ಅನ್ನೋದನ್ನ ಕೂಡ ಹೇಳ್ಬೋದು. ಅಂಡ್ ಈ ಸಿನಿಮಾ ಕೂಡ 2 ಪಾರ್ಟ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ 2 ಪಾರ್ಟ್ ನ ಅಟ್ ಎ ಟೈಮ್ ಶೂಟ್ ಮಾಡೋದಕ್ಕೋಸ್ಕರನೇ ಇಷ್ಟೊಂದು ಟೈಮ್ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಸಿನಿಮಾ ತುಂಬಾನೇ ಲೇಟ್ ಆಯ್ತು, ಸುಮಾರಷ್ಟು ಡೇಟ್ಸ್ ಗಳು ಮುಂದಕ್ಕೆ ಹೋಗಿ ಪೋಸ್ಟ್ ಪೋನ್ ಆಗಿ ಇವತ್ತು ಗ್ಲಿಮ್ಸ್ ರಿಲೀಸ್ ಆಗಿದೆ. ಬಟ್ ಇನ್ನೊಂದು ಬೇಜಾರಿನ ವಿಷಯ ಏನಂತ ಹೇಳಿದ್ರೆ ಸಿನಿಮಾ 1 ವರ್ಷ ಆದ್ಮೇಲೆ ರಿಲೀಸ್ ಆಗೋದು. ಸೊ 1 ವರ್ಷ ಈಗ ಕಾಯ್ಬೇಕು ಜಸ್ಟ್ ಗ್ಲಿಮ್ಸ್ ನ ಆ ಒಂದು ಸಿನಿಮಾದ ವರ್ಲ್ಡ್ ಬಿಲ್ಡಿಂಗ್ ಹೇಗಿರುತ್ತೆ ಅನ್ನೋ ಒಂದು ಇಂಟ್ರೊಡಕ್ಷನ್ ನ, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅಂಡ್ NTR ಅವರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ, ಲುಕ್ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿಂದ 1 ವರ್ಷ ವೇಟ್ ಮಾಡಬೇಕು ಸಿನಿಮಾ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ. ಸೊ ಇದಿಷ್ಟು ಪ್ರಶಾಂತ್ ನೀಲ್ ಅವರು ಈ ಒಂದು ಡ್ರಾಗನ್ ಸಿನಿಮಾದ ಗ್ಲಿಮ್ಸ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಸೇಮ್ ಕೈಂಡ್ ಆಫ್ ವರ್ಲ್ಡ್ ಬಿಲ್ಡಿಂಗ್ ಇರುತ್ತೆ, ಅವರ ಪ್ರೀವಿಯಸ್ ಸಿನಿಮಾಗಳಲ್ಲಿ ಇರುವಂತಹ ಒಂದು ವರ್ಲ್ಡ್ ಬಿಲ್ಡಿಂಗ್ ಕಾಣುತ್ತೆ. ಬಟ್ ಸೇಮ್ ಕೈಂಡ್ ಆಫ್ ಅಪಿಯರೆನ್ಸ್ ಕೂಡ ಕಾಣುತ್ತೆ ಹೀರೋಸ್ ಗಳದ್ದು. ಅಂದ್ರೆ ಹೀರೋಸ್ ಕೂಡ ಸೇಮ್ ಕಾಣಿಸ್ತಾರೆ. ಸಲಾರ್ ಅಲ್ಲಿ ಪ್ರಭಾಸ್ ಕಾಣಿಸ್ದಂಗೆನೆ ಡ್ರಾಗನ್ ಅಲ್ಲಿ NTR ಅವ್ರು ಕಾಣಿಸ್ತಾ ಇದ್ದಾರೆ. ಬಟ್ ನೋಡಬೇಕು ಸ್ಟೋರಿಲಿ, ಎಕ್ಸಿಕ್ಯೂಷನ್ ಅಲ್ಲಿ ಅವ್ರು ಇನ್ನೇನು ಹೊಸತನ ಮಾಡೋಕ್ ಸಾಧ್ಯ ಅಂತ ಹೇಳಿ. ಪ್ರಶಾಂತ್ ನೀಲ್ ಅವರು 100% ಅದನ್ನ ಡೆಲಿವರ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇದೆ. ಅಂಡ್ ಈ ಸೇಮ್ ಕೈಂಡ್ ಆಫ್ ಸಿನಿಮಾ ಮೇಕಿಂಗ್ ಸ್ಟೈಲ್ ಏನು ಅಷ್ಟೊಂದು ಅಫೆಕ್ಟ್ ಆಗಲ್ಲ ಇಫ್ ಇನ್ ಕೇಸ್ ಸಿನಿಮಾದ ಕತೆ ಫ್ರೆಶ್ ಆಗಿ ಎಕ್ಸಿಕ್ಯೂಷನ್ ಫ್ರೆಶ್ ಆಗಿದ್ರೆ, ಅಥವಾ ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಎಡಬೋದ್ರೆ ಮತ್ತೆ ಜನ ಈ ಸೇಮ್ ಕೈಂಡ್ ಆಫ್ ಎಕ್ಸಿಕ್ಯೂಷನ್ ಇಂದ ಇದ್ರ ಮೇಲೂ ಕೂಡ ಮತ್ತೆ ಇದು ಕೂಡ ಒಂದು ನೆಗೆಟಿವ್ ಆಗಿನೇ ಅವ್ರಿಗೆ ಬ್ಯಾಕ್ ಫೈರ್ ಆದ್ರೂ ಕೂಡ ಅದರಲ್ಲೂ ಡೌಟ್ ಪಡುವಂತ ಒಂದು ವಿಷಯ ಏನಿರೋದಿಲ್ಲ. ಸೊ ಇದಿಷ್ಟು ಈ ಒಂದು ಡ್ರಾಗನ್ ಸಿನಿಮಾದ ಒಂದು ಗ್ಲಿಮ್ಸ್ ಆಗಿರುತ್ತೆ. ಸೊ ನೀವು ಈ ಡ್ರಾಗನ್ ಸಿನಿಮಾದ ಗ್ಲಿಮ್ಸ್ ಆಲ್ರೆಡಿ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಒಂದು ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.